ಪ್ರಶಾಂತ್ ನಾಥ್ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಈಗಲೇ ಕರೆದು ಮಾತಾಡಬೇಕು, ಏನು ನಿರ್ಧಾರ ಅದನ್ನು ಎಕ್ಸಿಕ್ಯೂಷನ್ ಬೇಕಿದ್ದರೆ ಬಜೆಟ್ ಸೆಷನ್ ಆದಮೇಲೆ ಮಾಡಿ ಅಂತಾರಂತೆ ಡಿ ಕೆ ಶಿವಕುಮಾರ್ ಅವರು. ಅದೇ ನ್ಯಾಚುರಲಿ ಡಿ ಕೆ ಶಿವಕುಮಾರ್ ಅವರ ಒತ್ತಡ ಇದೆ. ಅವ್ರದ್ದು ಫಸ್ಟ್ ಒತ್ತಡ ಇದ್ದದ್ದು ಬಜೆಟ್ ನಾನೇ ಮಂಡಿಸಬೇಕು ಅಂತ. ಬಟ್ ಫೆಬ್ರವರಿ 20 ದಾಟಿದ್ದನ್ನು ನೋಡಿದರೆ ಎಸ್, ಅವರು ಬಜೆಟ್ ಮಂಡಿಸುವ ಸಾಧ್ಯತೆಗಳು ಕಡಿಮೆ. ಸೊ ನೆಕ್ಸ್ಟ್ ಒತ್ತಡ ಇರುತ್ತೆ, ನಿಶ್ಚಿತವಾಗಿ ವಿಧಾನಸಭೆಯ ಅಧಿವೇಶನ ಮುಗಿದ ಮೇಲೆ ಈ ಮ್ಯಾಟ್ರ್ ಸಾಲ್ವ್ ಆಗಬೇಕು. ಹೌದು, ಅದಕ್ಕಿಂತ ಮುಂಚೆ ಮೀಟಿಂಗ್ ಆಗಬೇಕು ಅನ್ನೋದು ಡಿ ಕೆ ಶಿವಕುಮಾರ್ ಒತ್ತಡ ಹೈಕಮಾಂಡ್ ಮೇಲೆ ನಿಶ್ಚಿತವಾಗಿದೆ. ಬಟ್ ದಿಸ್ ಪ್ರಾಬ್ಲಮ್ ಈಸ್ ನಾಟ್ ಕಟ್ ಆ್ಯಂಡ್ ಪೇಸ್ಟ್ ಪ್ರಾಬ್ಲಮ್. ಎಸ್, ಅಂದರೆ ಇಲ್ಲ, ನಿರ್ಧಾರ ಒಂದು ಬಾಕಿ ಇದೆ, ನಾವು ಕೂತ್ಕೊಳ್ಳೋದಷ್ಟೇ, ಅಂದರೆ ನಿರ್ಧಾರ ಪಕ್ಕ ಇದೆ, ಕೂತ್ಕೊಳ್ಳೋದಷ್ಟೇ ಬಾಕಿ ಇದೆ ಅನ್ನುವ ರೀತಿಯ ಪ್ರಾಬ್ಲಮ್ ಅಲ್ಲ ಇದು. ಇದು ನೀವು ಕೂತ್ಕೊಂಡ್ರೆ ಯಾವಾಗಲೂ ನೋಡಿ, ಪೊಲಿಟಿಕಲ್ ಪಾರ್ಟಿಗಳಲ್ಲಿ ನೀವು ಇದನ್ನು ಕೂತ್ಕೊಳ್ಬೇಕಾದ್ರೆ ನಿಮ್ಮ ಮನಸ್ಸಿನಲ್ಲಿ ಸೊಲ್ಯೂಷನ್ ಏನು ಅನ್ನೋದು ಪಕ್ಕ ಇರಬೇಕಾಗತ್ತೆ. ಕೂತ್ಕೊಂಡು ಯಾರೂ ಸೊಲ್ಯೂಷನ್ ಮಾಡೋಕ್ಕಾಗಲ್ಲ. ಇಲ್ಲೂ ಕೂಡ ಸೊಲ್ಯೂಷನ್ ಏನು ನೋಡ್ರಿ, ಸಿದ್ದರಾಮಯ್ಯನವರ ಪ್ರಕಾರ ಸೊಲ್ಯೂಷನ್ ನನ್ನನ್ನೇ ಮುಂದುವರಿಸಿ, ಹೌದು ಅಲ್ವಾ? ಡಿ ಕೆ ಶಿವಕುಮಾರ್ ಪ್ರಕಾರ ಸೊಲ್ಯೂಷನ್ ಏನು? ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿ ನನ್ನನ್ನು ಮುಖ್ಯಮಂತ್ರಿ ಮಾಡಿ. ಅವರವರ ಮನಸ್ಸಿನಲ್ಲಿ ಇದು ಭಾಳ ಸ್ಪಷ್ಟವಾಗಿದೆ. ಹೀಗಿರುವಾಗ ಹೈಕಮಾಂಡ್ ಏನೇ ನಿರ್ಣಯಗಳನ್ನು ತೆಗೆದುಕೊಂಡ್ರು ಕೆಲವು ಇಫ್ಸ್ ಆ್ಯಂಡ್ ಬಟ್ಸ್, ಚೆಕ್ ಆ್ಯಂಡ್ ಬ್ಯಾಲೆನ್ಸ್ ಹಾಕಬೇಕಾಗತ್ತೆ. ನಾನು ಆಗಲೇ ಅವಾಗ ನಿಮ್ಗೆ ಹೇಳಿದೆ, KPCC ಅಧ್ಯಕ್ಷ ಸ್ಥಾನ ಚೆಕ್ ಆ್ಯಂಡ್ ಬ್ಯಾಲೆನ್ಸ್ನಲ್ಲಿ ಒಂದು, ಉಪಮುಖ್ಯಮಂತ್ರಿ ಎಷ್ಟಿರಬೇಕು, ಯಾವ ಜಾತಿ ಇರಬೇಕು, ಚೆಕ್ ಆ್ಯಂಡ್ ಬ್ಯಾಲೆನ್ಸ್ಗಳಲ್ಲಿ ಒಂದು, ಮಂತ್ರಿ ಸ್ಥಾನಕ್ಕೆ ಬಂದಾಗ ಒಂದು ವೇಳೆ ನಾನು ನಾಯಕತ್ವ ಬದಲಾವಣೆ ಆಗತ್ತೆ ಅಂತ ಇಟ್ಕೊಂಡು ಹೇಳ್ತಾ ಇದ್ದೀನಿ ನಿಮಗೆ. ಮಂತ್ರಿ ಸ್ಥಾನಕ್ಕೆ ಬಂದರೆ ನೀವು ಸಿದ್ದರಾಮಯ್ಯನವರ ಗುಂಪಿಗೆ ಜಾಸ್ತಿ ಪ್ರಾಶಸ್ತ್ಯ ಕೊಡಬೇಕು. ದಟ್ ಕ್ಯಾನ್ ಬಿ ಚೆಕ್ ಆ್ಯಂಡ್ ಬ್ಯಾಲೆನ್ಸಸ್ ಫಾರ್ ಡಿ ಕೆ ಶಿವಕುಮಾರ್. ಕರೆಕ್ಟ್. ಒಂದು ವೇಳೆ ಡಿ ಕೆ ಶಿವಕುಮಾರ್ ಈಗ ಮಾಡ್ಲಿಕ್ಕೆ ಸಾಧ್ಯ ಆಗದೆ ಹೋದರೆ ಆಗ ಸಿದ್ದರಾಮಯ್ಯನವ್ರಿಗೆ ಏನೇನು ಚೆಕ್ ಆ್ಯಂಡ್ ಬ್ಯಾಲೆನ್ಸು ಗೊತ್ತಿಲ್ಲ. ಈಗ 31 ಶಾಸಕರು ಪತ್ರ ಏನು ಬರೆದಿದ್ದಾರೆ, ನಮ್ಮನ್ನು ಮಂತ್ರಿ ಮಾಡಿ ಅಂತಕ್ಕಂಥ ಪತ್ರವನ್ನು ಬರೆದಿದ್ದಾರೆ. ಎಸ್, ಡಿ ಕೆ ಶಿವಕುಮಾರ್ಗೆ ಸರ್ಕಾರದಲ್ಲಿ ಇನ್ನೂ ಹೆಚ್ಚು ಸೇ ಕೊಡಬೇಕಾ, ಇದು ಬರ್ಬೋದು ನಾಳೆ. ಕರೆಕ್ಟ್. ಯಾಕಂದರೆ ನೆಗೋಷಿಯೇಷನ್ ಟೇಬಲ್ ಮೇಲೆ ಕೂತಾಗ ಇವೆಲ್ಲ ಅಂಶಗಳು ಬರ್ತವೆ. ಈಗ ಈ ಪರಿಸ್ಥಿತಿ ಏನು ಇವತ್ತು ಕರ್ನಾಟಕದ ಕಾಂಗ್ರೆಸ್ನಲ್ಲಿಲ್ಲ. ಮಾತುಕತೆ ಕೂತರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದರು, ಇಲ್ಲ ಸಿದ್ದರಾಮಯ್ಯನವರೇ ಆವಾಗಲೇ ಹೇಳಿದ್ವಿ, ಈಗ ಡಿ ಕೆ ಮುಖ್ಯಮಂತ್ರಿ ಆಗ್ತಾರೆ. ಸಿದ್ದರಾಮಯ್ಯನವರು ಹೌದು ಭಾಳ ಒಳ್ಳೆಯದು ಅಂತ. ಅಂದರೆ ಇವತ್ತು ಕರ್ನಾಟಕದ ರಾಜಕಾರಣ ಆ ಪರಿಸ್ಥಿತಿಯಲ್ಲಿಲ್ಲ. ಅಕ್ರಾಸ್ ದ ಟೇಬಲ್ ಮಾತುಕತೆ ಕುಳಿತಾಗ ಸಿದ್ದರಾಮಯ್ಯನವರಂಥ ಸೀಸನ್ಡ್ ಪೊಲಿಟಿಷಿಯನ್ಸ್ ಹಿಂದೇನೇನು ಎಕ್ಕ ಹಾಕ್ತಾರೆ ಯಾರು ಗೊತ್ತು? ಕರೆಕ್ಟ್. ಈಗ ನಿಮ್ಗೆ ಅಧಿವೇಶನದಲ್ಲಿ ತರಾತುರಿಯಲ್ಲಿ ಹೈಕಮಾಂಡ್ ಒಪ್ಪಿಗೆಯನ್ನು ಕೂಡ ಪಡೆದುಕೊಳ್ಳದೆ ಜಾತಿ ಸರ್ವೇಕ್ಷಣೆಯನ್ನು ತಂದರೆ ಏನಾಗ್ಬೋದು ಅಲ್ವಾ? ಅದು ಮಾಸ್ಟರ್ ಸ್ಟ್ರೋಕ್ ಆಗುತ್ತೆ. ಈಗ ವಿದೇಶ ಯಾತ್ರೆಗೆ ಕಳಿಸಿದ್ದು ನೋಡಿದರೆ ಮಾರ್ಚ್ 8ರವರೆಗೆ ಏನಾಗಲ್ಲ ಅನ್ನೋದು ಸಿದ್ದರಾಮಯ್ಯನವ್ರಿಗೂ ಗೊತ್ತಿದೆ. ಸೊ ಮಾರ್ಚ್ 8ರಿಂದ 28ರವರೆಗೂ ಏನೂ ಆಗಲಿಕ್ಕಿಲ್ಲ, ಅಧಿವೇಶನ ನಡೀತಾ ಇರುತ್ತೆ. ಕರೆಕ್ಟ್. ಸೊ ಸಿದ್ದರಾಮಯ್ಯನವ್ರು ಏನಾದರೂ ಎಕ್ಕ ಒಗೆದ್ರೆ ಅದು 28ರ ಒಳಗಡೆ ಒಗಿತಾರೆ ಅಂತ ನನ್ನ ಅಂದಾಜು ಅಜಿತ್. ದಿಸ್ ಇಸ್ ಮೈ ಅಸೆಸ್ಮೆಂಟ್. ಎಸ್. ಸೊ ಅಜಿತ್, ಡಿ ಕೆ ಶಿವಕುಮಾರ್ ಅವ್ರದ್ದು ಒತ್ತಡ ಇದೆ, ಇಲ್ಲ ನೀವು ಮಾತುಕತೆಯನ್ನು ಮುಗಿಸ್ಬೇಕು, ಮಾತುಕತೆಯನ್ನು ಮುಗಿಸಿ ಒಂದು ಫೈನಾಲಿಟಿ ಕೊಡಿ ಇದಕ್ಕೆ. ಇದು ಹಿಂಗೆ ಡ್ರ್ಯಾಗ್ ಆಗ್ತಾ ಹೋಗೋದು, ನಾನು ಸುಮ್ಮನೆ ಕೂತ್ಕೊಳ್ಳೋದು, ಅವ್ರು ಮುಖ್ಯಮಂತ್ರಿಯಾಗಿ ಮುಂದುವರಿಯೋದು. ಆಮೇಲೆ ಇನ್ನೊಂದೇನಿದೆ, ಡಿ ಕೆ ನವೆಂಬರ್ನಲ್ಲಿ ನಾನು ಆಗೇ ಬಿಡ್ತೀನಿ ಅನ್ನೋದು ಅವರ ಆಪ್ತ ಬಳಗಕ್ಕೆಲ್ಲ ಹೇಳಿಬಿಟ್ಟಿದ್ರು. ಹೌದು. ಡ್ರ್ಯಾಗ್ ಆಗ್ತಾ ಹೋದಂತೆ ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾಗಳು ಕೂಡ ಇವೆ. ಯು ಹ್ಯಾವ್ ಟು ಫೇಸ್ ದ್ಯಾಟ್ ಆಲ್ಸೋ. ಹೀಗಾಗಿ ನನಗನ್ಸುತ್ತೆ ಡಿ ಕೆ ಒಂದು ಒತ್ತಡ ಹಾಕ್ತಿದ್ದಾರೆ. ಸಿದ್ದರಾಮಯ್ಯನವರ ಬಣಕ್ಕೂ ಕೂಡ ಒಂದು ಅರ್ಥ ಆಗಿದೆ. ನಾನು ಒಂದು 10-15 ದಿನಗಳಲ್ಲಿ ಸಿದ್ದರಾಮಯ್ಯನವರ ಬಣದ ಬಾಡಿ ಲ್ಯಾಂಗ್ವೇಜ್ ಮತ್ತು ಅವರ ಚಟುವಟಿಕೆಗಳನ್ನು ಗಮನಿಸಿದರೆ ಸಮಥಿಂಗ್ ಡಿ ಕೆ ಹ್ಯಾಸ್ ಕ್ರ್ಯಾಕ್ಡ್ ಇನ್ ಡೆಲ್ಲಿ. ಯು ಡೋಂಟ್ ನೋ ವಾಟ್ ಇಟ್ ಈಸ್. ಅದಕ್ಕಾಗಿ ಈ ಆಕ್ಟಿವಿಟಿಗಳು, ಈ ಹೇಳಿಕೆಗಳು ಬರ್ತಾ ಇದ್ದಾವೆ. ಸತೀಶ್ ಜಾರಕಿಹೊಳಿ ನನಗೇನು ಅನ್ಸಲ್ಲ, ಅವರು ಹುಬ್ಳಿ ಹೈಕೋರ್ಟ್, ಧಾರವಾಡ ಹೈಕೋರ್ಟ್ನಲ್ಲಿ ಚೇಂಬರ್ಸ್ ಹೆಂಗೆ ನೋಡಬೇಕು ಅನ್ನೋದಕ್ಕೆ ಒಬ್ಬ PWD ಮಂತ್ರಿ ಏನು ದಿಲ್ಲಿಗೆ ಹೋಗಬೇಕಾಗಿಲ್ಲ. ಹೌದು. ಅವೇನು ಸುಪ್ರೀಂ ಕೋರ್ಟ್ನ ಚೇಂಬರ್ಸ್ಗಳು ರಸ್ತೆಯ ಎಲ್ಲರೂ ನೋಡುವಂಥ ಚೇಂಬರ್ಸ್ಗಳಿವೆ, ಅವೇನು ಒಳಗಡೆ ಇಲ್ಲ ಚೇಂಬರ್ಸ್ಗಳು. ಕರೆಕ್ಟ್. ಚೇಂಬರ್ಸ್. ಒಂದೇ ನಿಮಿಷ ರೀ, ವಿದ್ಯಾನು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ವಿದ್ಯಾ, ಆಯಿತು, 1 ತಿಂಗಳಲ್ಲಿ ನಿರ್ಧಾರ ಆಗಲಿಲ್ಲಪ್ಪ, ಏನು ಆಪ್ಷನ್ ಇದೆ? ಬಜೆಟ್ ಸೆಷನ್ಗಿಂತ ಮುಂಚೆ ನನ್ನನ್ನು ಸಿದ್ದರಾಮಯ್ಯನವ್ರನ್ನ ದಿಲ್ಲಿಗೆ ಕರೆಸಿ ಮಾತಾಡಿ ಅಂತಾರೆ ಡಿ ಕೆ ಶಿವಕುಮಾರ್ ಅವರು. ಏನು ಅವಸರ ಇದೆ ಇರ್ರಿ ಅಂತಂದರೆ ಉತ್ತರ ಏನಾಗುತ್ತೆ?
ಡಿ ಕೆ ಶಿವಕುಮಾರ್ ಅವರು ಕೂಡ ಬಯಸ್ತಾ ಇರುವಂಥದ್ದು ಅದೇ ಕ್ಲಾರಿಟಿಯನ್ನು. ಯಾಕಂದರೆ ಸಿ ಎಂ ಡಿ ಕೆ ಶಿವಕುಮಾರ್ ಅವರು 2 ವರ್ಷದ ಆಗಿದ ತಕ್ಷಣ ಅವರಿಗೆ ಸಿಗುತ್ತೆ ಅನ್ನುವಂತಹ ವಿಶ್ವಾಸದಲ್ಲಿ ಇದ್ರು. ಈಗ ಮೇ ಬಂತು ಅಂತ ಹೇಳಿದರೆ ಸರ್ಕಾರಕ್ಕೆ 3 ವರ್ಷ ಆಗುತ್ತೆ. ಈಗೇನಾದರೂ ಅವರಿಗೆ 2 ವರ್ಷ ಸಿಗಲಿಲ್ಲ ಅಂತ ಹೇಳಿದ್ರೆ ಕಡೆ 1 ವರ್ಷ ಏನಿದೆ ಅದು ಏನು ಮುಂದಿನ ಎಲೆಕ್ಷನ್ಗೆ ತಯಾರಿಯನ್ನು ಮಾಡ್ಕೊಳ್ತಾರೆ. ಯಾವುದೇ ಅಧಿಕಾರಿಗಳಿರಬಹುದು, ಅದರ ಜೊತೆಗೆ ಯಾವುದೇ ಕೆಲಸಗಳು ಕೂಡ ಆಗಲ್ಲ. ಸೊ ಈ ಸಂದರ್ಭದಲ್ಲಿ ಶಾಸಕರನ್ನ ಇರಬಹುದು, ಜನರನ್ನ ನಾನು ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಅರ್ಥಂತೆ ಕಾಣ್ತಾ ಇದೆ. ಈ ಕಾರಣಕ್ಕಾಗಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಪಟ್ಟನ್ನ ಹಿಡಿದಿರುವಂಥದ್ದು. ಈ ಹಿಂದಿನಿಂದಲೂ ಕೂಡ ಅವರು ಕ್ಲಾರಿಟಿಯನ್ನ ಬಯಸ್ತಾ ಇದ್ರು. ಯಾವಾಗ ಕೊಡಿಸ್ತೀರಾ ಅನ್ನುವಂಥದ್ದನ್ನ ಅವರು ಒತ್ತಡವನ್ನ ಹಾಕ್ತಾನೆ ಇದ್ರು. ಹೈಕಮಾಂಡ್ ಭೇಟಿ ಆಗೋದಕ್ಕೆ ಪ್ರಯತ್ನವನ್ನ ಪಡ್ತಾನೆ ಇದ್ರು. ಆದ್ರೆ ಹೈಕಮಾಂಡ್ ಭೇಟಿ ಆಗೋದಕ್ಕೆ ರಾಹುಲ್ ಗಾಂಧಿ ಅವರು ಅವಕಾಶವನ್ನ ಮಾಡಿಕೊಡ್ಲಿಲ್ಲ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಇದೇ ವಿಚಾರಕ್ಕೆ ಡಿ ಕೆ ಬ್ರದರ್ಸ್ ಮೊನ್ನೆ ಅಂದ್ರೆ ಫೆಬ್ರವರಿ 11, 12ನೇ ತಾರೀಕು ಅವರು ಡೆಲ್ಲಿಯಲ್ಲಿದ್ರು. ಹೋಗಿ ರಾಹುಲ್ ಗಾಂಧಿ ಮತ್ತೆ ಸೋನಿಯಾ ಗಾಂಧಿ ಅವರನ್ನ ಭೇಟಿ ಆದ್ರು. ಈ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅದರ ಜೊತೆಗೆ ಡಿ ಕೆ ಸುರೇಶ್ ಇಬ್ರು ಕೂಡ ಕಡಾಖಂಡಿತವಾಗಿ ಹೇಳಿರುವಂತದ್ದು ಅನ್ನುವಂತಹ ಚರ್ಚೆಗಳು ಕೂಡ ಆಗ್ತಾ ಇದೆ. ನೀವು ನಮ್ಮನ್ನ ಪಕ್ಷದಲ್ಲಿ ಉಳಿಸ್ಕೊಳ್ಳುವಂತಹವರಿದ್ರೆ ಉಳಿಸ್ಕೊಳ್ಳಿ, ಅಥವಾ ಇಲ್ಲ ಅಂತ ಹೇಳಿದ್ರೆ ಹೇಳಿ ಅನ್ನುವಂಥದ್ದನ್ನ ಅವರು ನೇರವಾಗಿ ಹೈಕಮಾಂಡ್ ಮುಂದೆ ಮನವಿಯನ್ನ ಮಾಡಿದ್ದಾರೆ. ಅದರ ಜೊತೆಗೆ ನೇರವಾಗಿ ಸಂದೇಶವನ್ನ ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಯಾಕಂದ್ರೆ 2028 ಏನಿದೆ, ಸೊ ಅದಾದ ಬಳಿಕ ಕಾಂಗ್ರೆಸ್ ಸರ್ಕಾರ ಬರುತ್ತಾ ಇಲ್ವಾ ಅನ್ನುವಂಥದ್ದು ಯಾರಿಗೂ ಕೂಡ ಗೊತ್ತಿಲ್ಲ. ಅತಂತ್ರ ಕೂಡ ಆಗಬಹುದು ಅನ್ನುವಂತಹ ಚರ್ಚೆಗಳು ಕೂಡ ನಡೀತಾ ಇದೆ. ಈ ಕಾರಣಕ್ಕಾಗಿಯೇ ಸಿ ಎಂ ಡಿ ಕೆ ಶಿವಕುಮಾರ್ ಇರಬಹುದು, ಅದರ ಜೊತೆಗೆ ತಮ್ಮ ಅಣ್ಣ ಸಿಎಂ ಆಗಲೇಬೇಕು ಅನ್ನುವಂತಹ ಆಸೆಯನ್ನ ಇಟ್ಕೊಂಡಿರುವಂತಹ ಡಿ ಕೆ ಸುರೇಶ್ ಒತ್ತಡವನ್ನ ಹಾಕ್ತಾ ಇರುವಂತದ್ದು. ಇದೇ ಭಾಗವಾಗಿಯೇ ಹೊಸ ಶಾಸಕರು ಕೂಡ ಪತ್ರವನ್ನ ಬರೆದಿರುವಂತಹ ಕಾಣ್ತಾ ಇದೆ. ಯಾಕಂದ್ರೆ ಪತ್ರವನ್ನ ಬರೆಯೋದಿಕ್ಕೆ ಮುಂಚೂಣಿಯನ್ನ ವಹಿಸಿರುವಂತಹದ್ದೇ ಗಣಿಗ ರವಿಯವರು ಅನ್ನುವಂತಹ ಚರ್ಚೆ ಕೂಡ ಆಗ್ತಾ ಇರುವಂತದ್ದು. ಗಣಿಗ ರವಿಯವರು ಕೂಡ ಡಿ ಸಿ ಎಂ ಅವರ ಬಣದಲ್ಲಿ ಕಾಣಿಸ್ಕೊಂಡಂತಹವರು. ಸೊ ಇದೆಲ್ಲ ಆದ ನಂತರ ಸಿಎಂ ಬಣದ ಶಾಸಕರು ಕೂಡ ಸಾಕಷ್ಟು ಹೇಳಿಕೆಗಳನ್ನ ಕೊಡ್ತಾ ಇರುವಂತದ್ದನ್ನ ನಾವು ನೋಡ್ತಾ ಇದ್ದೀವಿ. ಕೆ ಎನ್ ರಾಜಣ್ಣ ಅವರು ಕೂಡ ಹೇಳಿಕೆಯನ್ನ ಕೊಟ್ಟರು. ಸಿಎಂ ಸಿದ್ದರಾಮಯ್ಯನವರು ಸಿಎಂ ಆಗಿರ್ತಾರೆ ಅಂತ ಹೇಳಿದ್ರೆ ನಮ್ದು ಯಾವುದೇ ಅಭ್ಯಂತರ ಇಲ್ಲ, ಆದ್ರೆ ಸಿಎಂ ಸ್ಥಾನವನ್ನ ಚೇಂಜ್ ಮಾಡಲೇಬೇಕು ಅಂತ ಹೇಳಿದ್ರೆ ದಲಿತರಿಗೆ ಅವಕಾಶವನ್ನ ಮಾಡಿಕೊಡಿ ಅಂತ ಹೇಳಿ ಅವರು ಹೇಳಿಕೆಯನ್ನ ಕೊಡ್ತಾ ಇರುವಂತದ್ದನ್ನ ನೋಡಿದ್ರೆ ದೆಹಲಿಯಲ್ಲಿ ಕಡಾಖಂಡಿತವಾಗಿ ಹೈಕಮಾಂಡ್ಗೆ ಹೇಳಿದಂತೆ ಕಾಣ್ತಾ ಇದೆ. ಅದಾದ ಬಳಿಕವೂ ಅಷ್ಟೇ ದೆಹಲಿಗೆ ಹೋಗಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ವಾಪಸ್ ಆದ ಬಳಿಕವೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸತೀಶ್ ಜಾರಕಿಹೊಳಿ ಅವರಿಗೆ ಹೇಳಿದ್ದಾರೆ ಅನ್ನುವಂಥದ್ದನ್ನ ಸತೀಶ್ ಜಾರಕಿಹೊಳಿ ಅವರೇ ಹೇಳಿದ್ರು. ಸೊ ನಾವು ಒಂದು ಹಂತಕ್ಕೆ ಬಂದಿದ್ದೀವಿ, ನಾವು ನಿರ್ಣಯವನ್ನ ತೆಗೆದುಕೊಂಡಿದ್ದೀವಿ ಅನ್ನುವಂತಹ ರೀತಿಯಲ್ಲಿ ಸತೀಶ್ ಜಾರಕಿಹೊಳಿ ಅವರ ಬಳಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಹೇಳಿದ್ದಾರೆ ಅನ್ನುವಂತಹದ್ದು ಚರ್ಚೆ ಆಗ್ತಾ ಇರುವಂತದ್ದು. ಇದೆಲ್ಲದರ ಮಧ್ಯೆ ಸಿಎಂ ಸ್ಥಾನವನ್ನ ಬಿಟ್ಕೊಡೋದಕ್ಕೆ ಸಿಎಂ ಎಷ್ಟು ರೆಡಿ ಇದ್ದಾರೆ ಅನ್ನುವಂಥದ್ದು ಕೂಡ ಪ್ರಶ್ನೆ ಆಗುತ್ತೆ. ಈಗ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಸ್ಥಾನ ಸಿಗಲಿಲ್ಲ ಅಂತ ಹೇಳಿದ್ರೆ ಕಡೆ 1 ವರ್ಷದಲ್ಲಿ ಸ್ಥಾನ ಸಿಗುವಂತದ್ದು ಸಿಕ್ಕರು ಅಥವಾ ಸಿಗಬಹುದು ಅಥವಾ ಸಿಗದೇನೂ ಇರಬಹುದು. ಆದ್ರೆ ಸಿಕ್ಕರೆ ಎಷ್ಟು ಯೂಸ್ ಆಗುತ್ತೆ, ಸಿಗದೇ ಇದ್ರೆ ಕೂಡ ಈಗ ಆಲ್ರೆಡಿ ಡಿ ಕೆ ಬಣದವರು ಅದರ ಜೊತೆಗೆ ಡಿ ಕೆ ಶಿವಕುಮಾರ್ ಕೂಡ ಮಾಡದಂತೆ ಕಾಣ್ತಾ ಇದೆ. ಅವರು ಅದಕ್ಕೆ ತಯಾರಿಲ್ಲ ಅಂತ ಅನ್ಸುತ್ತೆ. ಎನಿವೇಸ್, ಥ್ಯಾಂಕ್ ಯು ಸೋ ಮಚ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.